ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಓರಿಕರ ಇಷ್ಟು ದಿನ ಕಣ್ಮರೆ ಆಗಿತ್ತು ಕಣ್ಲೆ, ಏನೋ ನಿನ್ನೆ ಮೊನ್ನೆಯಿಂದ ಕಾಣಿಸ್ಕಂತೈತಿ. ಅದಕ್ಕೊಂದು ಗ್ರ್ಯಾಂಡ್ ವೆಲ್ಕಮ್ ಕೊಡ್ಲೇಬೇಕು ನಾಜಿ. ನೀನ್ ಹೇಳದ್ಮೇಲೆ ಆಗದಿಲ್ಲ ಅನ್ನ ಕಾಯ್ತದೆ ನಾಣ. ನೋಡಕ್ಕ ಈಗ ಹಾಕಿರ್ಲ ರೇಣುಕಾಚಾರ್ಯ ಬಂದು 4 ಸ್ಟೆಪ್ ಹಾಕದ ಮೇಲೆ ಅದೇನೋ ಸಮಾಧಾನ ಕಣ್ಲೆ, ಕಣ್ಣಿಗೆ ತಂಪು ಮನಸ್ಸಿಗೆ ಹಿತ ಕಣ್ಲೆ. ಆದ್ರೂ ಯಾಕೆ ಬಂದೈತ್ಲ ಇದು ವಿಚಾರಿಸ್ಕೊಳ್ಳೆ. ಅಣ್ಣ ರೇಣು ಏನಪ್ಪ ಸಮಾಚಾರ? ಏನ್ ಇಡ್ತಿನ ಕಾಣ್ತಾ ಇರ್ಲಿಲ್ವಲ್ಲ, ಏನ್ ಕತೆ? ಯಾರು ಮುಖ್ಯಮಂತ್ರಿ ಅಥವಾ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಧ್ಯದಲ್ಲಿ ಕುರ್ಚಿ ಕತೆ ನಡೀತದೆ. ಆದ್ರೆ ಅವರ ಪಕ್ಷಕ್ಕೆ ಬಿಡುದು, ಅವ್ರ ಶಾಸಕರು ಬಿಡುದು, ಹೈಕಮಾಂಡ್ ಬಿಡುದು. ಅಣ್ಣ ನೀನ್ ಹೆಂಗಿದ್ಯಾ ಹೇಳು ಅಂದ್ರೆ ಅವ್ರ ಬಗ್ಗೆ ಮಾತಾಡ್ತೀಯಲ್ಲಪ್ಪ. ಅಯ್ಯಲೇ ರೇಣು ಏನಾರ ಮಾತಾಡ್ಲಿ, ಅದು ಮಾತಾಡಿದ್ದೇ ಮಾತು, ಹಾಕಿದ್ದೆ ಸ್ಟೆಪ್ಪು. ಈಗ ಯಾರ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅಂತ ಕೇಳ ವರಿಕರನ ಕೇಳಿಸ್ಕೊಂಡೇನಪ್ಪ ರೇಣಣ್ಣ. ಹೇಳಪ್ಪ ಯಾರು ಮುಖ್ಯಮಂತ್ರಿ ಆಗ್ಬೇಕು? ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ, ನಾನು ಹೇಳಿದ್ರೆ ಆಗ್ತಾರ? ಅಥವಾ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದ್ರೆ ಕೊಡ್ತಾರ? ಅದು ನಮ್ಮ ಹಂತದಲ್ಲಿಲ್ಲ, ಅದು ಕಾಂಗ್ರೆಸ್ ಪಕ್ಷದ ಅವ್ರ ತೀರ್ಮಾನ. ಹಂಗಲ್ಲ ಕಲಣ, ಯಾರಾದ್ರೆ ಒಳ್ಳೇದಾಯ್ತದೆ ಅದನ್ನ ಹೇಳು. ಇರೋವಷ್ಟು ದಿವಸ ಎಷ್ಟು ದಿವಸ ಇರ್ತಿರು, ಎಷ್ಟು ದಿವಸ ಬಿಡ್ತಿರು, ಎಷ್ಟು ವರ್ಷ ಬದುಕಿದ್ದೇನೋ ಮುಖ್ಯ ಅಲ್ಲ, ಎಷ್ಟು ವರ್ಷ ಆಡಳಿತ ಮಾಡಿದೇನೋ ಮುಖ್ಯ ಅಲ್ಲ. ಬದುಕಿರುವ ಅವಧಿಯಲ್ಲಿ ನಾನು ಒಳ್ಳೇದು ಮಾಡಿದೆ ಅಂತ ಆತ್ಮಲೋಕನ ಮಾಡ್ಕೊಳ್ಬೇಕು. ಅಂತ ಕೆಲಸ ಯಾರು ಮಾಡವ್ರೆ ಅಂತ ಒಂದು ಮಾತು ಕೇಳಬೇಕು ನೈಕಿ. ಏನ್ ಹೇಳ್ತದೋ ಕೇಳನ. ಹೇಳಪ್ಪ ಏನ್ ಹೇಳ್ತಿ? ಅದೇ ನಮ್ಮ ಸರ್ಕಾರ ಇದಕ್ಕೆ ಯಡಿಯೂರಪ್ಪನವರು ಎಷ್ಟು ಒಳ್ಳೊಳ್ಳೆ ಕೆಲಸ ಮಾಡಿದ್ರು. ಇವರೇನು ಸುಮ್ಮನೆ ಅನ್ನ ಭಾಗ್ಯ, ಕೇಂದ್ರ ಸರ್ಕಾರ ಯೋಜನೆ, ಶಕ್ತಿ ಬಸ್ಗಳೇ ಇಲ್ಲ, ಮಹಿಳೆಯರ ಶಕ್ತಿ ಅಂದ್ರೆ ಗೃಹ ಜ್ಯೋತಿ, ವಿದ್ಯುತ್ ದರ ಜಾಸ್ತಿ ಮಾಡ್ಯಾರೆ. ಇದು ಅಪ್ಪಾಜಿನ ಬಿಟ್ಟು ಕೊಡೋದಿಲ್ಲ ಕಣ್ಲ. ಇದ್ರ ಫೇವ್ರೇಟ್ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತೈತಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತದೆ ಅಂತ. RBP ತಿಮ್ಮಾಪುರ್ ಅಬಕಾರಿ ಖಾತೆ ಸಚಿವರು 6,000 ಕೋಟಿ ಲೂಟಿ ಹೊಡೆದಾರೆ. ಗೋಪಾಲಣ್ಣಿ, ನಿಮ್ ಓರಿಕರ ಬೇರೆ ಪಾರ್ಟಿ ಸಮಸ್ಯೆ ಬಗ್ಗೆ ಮಾತಾಡ್ತದೆ. ಈಗ ಇದ್ರದೇ ಪಾರ್ಟಿ ಪ್ರಾಬ್ಲಮ್ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತದೆ ಕೇಳ್ಕೊಳಪ್ಪ. ಈಗ ಅಣ್ಣ ರೇಣು, ಈಗ ನಿಮ್ ಪಾರ್ಟಿಲಿ ವಿಜಯ ಅಧ್ಯಕ್ಷ ಆಗೈತೆ, ಆದ್ರೆ ಯತ್ನಾಳು ನಾನು ಅಧ್ಯಕ್ಷ ಆಗ್ಬೇಕು ಅಂತೈತಲ್ಲ, ಇಬ್ರಲ್ಲಿ ಯಾರು ಬೆಸ್ಟ್ ಹೇಳಪ್ಪ ನೀನು? ಅಲ್ಲಪ್ಪ, ನೀ ಮತ್ತೂ ಪದೇ ಪದೇ ಕೇಳ್ತೀರಿ. ಇನ್ನೊಂದ್ಸರಿ ಹೇಳೋಣತ್ತಾಗಿ ಆಗಿದ್ದಾಗ್ಲೇ. ನಾವು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿ ಕಾರ್ಯಕರ್ತರು. ಆತು ಕಲಣ, ಈಗ ಕಾಂಗ್ರೆಸ್ಸಿನ ಬಗ್ಗೆ ಕೊನೆಯದಾಗಿ ಏನ್ ಹೇಳ್ತೀಯಪ್ಪ? ಕಪಾಳ ಕೊಡೋದು 2,000 ಕೊಟ್ಟಂಗ್ ಮಾಡ್ತಾರೆ. ಅದೇ ಬಡ ಕುಟುಂಬದಿಂದ ತಿಂಗಳ 5,000 ರೂಪಾಯಿ ವಸೂಲಿ ಮಾಡ್ತಾರೆ. ಮದ್ಯ ದರ ಜಾಸ್ತಿ ಮಾಡಿ, ಹಾಲು, ಆಲ್ಕೋಹಾಲು, ಕುಡಿಯುವ ನೀರಿಂದ ಎಲ್ಲವೂ ಒಂದು ಕತ್ತು ಪಡ ದರ ಜಾಸ್ತಿ ಮಾಡಿದ್ರು. ಕೊನೆಗೂ ಕುಡುಕರ ಬಗ್ಗೆ ಒಂದಷ್ಟೇ ಕನಿಕರ ಮಡಿಕೊಂಡೈತಲ್ಲ. ನೆಕ್ಸ್ಟ್ ಇದನ್ನೇ MLA ಮಾಡ್ಯಾನ ಕಣ್ಣಿಡ್ಲೆ ಶಿವನಿ ಶಂಭುಲಿಂಗ.